ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಕೊಟ್ಟಣಗೆರೆ ಬೀದಿಯ ಶ್ರೀ ಗ್ರಾಮದೇವತೆ ದೇವಾಲಯದಲ್ಲಿ ನೂತನ ಉತ್ಸವ ಮೂರ್ತಿಯ ಶಿಲಾಬಿಂಬ ಪ್ರತಿಷ್ಠಾಪನೆ ಹಾಗೂ ಲೋಕ ಕಲ್ಯಾಣಾರ್ಥ ಚಂಡಿಕಾ ಹೋಮವನ್ನು ನಡೆಸಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಶ್ರೀ ಗ್ರಾಮದೇವತೆ ದೇವಿಯ ದರ್ಶನ ಪಡೆದರು. ತ್ರಿದಿನ ಸಂಕಲ್ಪಿತ ಪೂರ್ವಕ ಚಂಡಿಕಾ ಮಹಾನವಚಂಡಿಕಾ ಯಾಗ ಮಹೋತ್ಸವಾಖ್ಯೆ ಕರ್ಮಣಿ ಪೂರ್ವಾಂಗಮಸ್ಯ ಯಾವಾಯರೆ ಸಾಯಂಕಾಲೆ ಪೂಜಾಂತರೆ ಶೈವ ಪುಣ್ಯಾಹವಾದನ ಪೂರ್ವಕ अंबिकादिभ्यो नमः जलतावणे श्रीदेव्यादिभ्यो नमः पंचमावरणे खड्गादिभ्यो नमः एतेषां पञ्चासना पंचमावरणा सीता पंचमावरणे नाराजादिभ्यो नमः एतेषां पञ्चासना पंचमावरण सीतायै सांगायै सायुधायै सशक्तिकायै सपरिवारायै सवाहनायै सर्वालङ्कारभूषितायै ऐं ह्रीं क्लीं इच्छाज्ञान क्रियाशक्तिस्वरूपिणी श्री मानमदेव्यै नमः ग्रामाधिष्ठान परिवार देवताभ्यो नमो नमः अस्मिन् बिम्बे सान्निध्य प्रदाभूषण नमः
ಸ್ವಾಮಿ ಹರ ಹರ ನಮ ಪಾರ್ವತಿ ಪತಯೇ ಓಂ ಜನ ದೇವ ನಿನ್ನೆಯಿಂದ ಇವತ್ತು 3 ದಿನಗಳಿಂದ ಮಾಗಡಿ ಪಟ್ಟಣದ ಕೊಟ್ಟೆಬೀದಿಯ ಗ್ರಾಮದೇವತೆ ದೇವಸ್ಥಾನದಲ್ಲಿ ಚಂಡಿಕಾ ಹೋಮವನ್ನು ಮಾಡ್ತಾ ಇದ್ದಾರೆ. ಜಯಂತಿ ಮಂಗಳಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾ ಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ. ಮಾಗಡಿ ಕ್ಷೇತ್ರದಲ್ಲಿ ಈ ಗ್ರಾಮಾಧಿದೇವತೆಯಾಗಿರತಕ್ಕಂತಹ ಮಾರಮ್ಮ ದೇವಿಯ ದೇವಾಲಯದಲ್ಲಿ ನೂತನವಾಗಿ ಚರಬಿಂಬ ಪ್ರತಿಷ್ಠಾಪನೆ ಅಂದರೆ ಉತ್ಸವ ಮೂರ್ತಿನ ಪ್ರತಿಷ್ಠಾಪನೆ ಮಾಡಬೇಕು ಅಂತಕ್ಕಂಥದ್ದು ದೈವ ಸಂಕಲ್ಪ, ಗ್ರಾಮಸ್ಥರ ಆಶಯ ಕೂಡ. ಅದರಂತೆಯೇ ನೂತನವಾಗಿ ಚರಬಿಂಬ ಪ್ರತಿಷ್ಠಾಪನೆ ಆಗಲಿಕ್ಕೋಸ್ಕರ ಸಂಕಲ್ಪ ಆಯಿತು. ಆ ಸಂಕಲ್ಪಕ್ಕನುಗುಣವಾಗಿ ಮಹಾಕುಂಭಾಭಿಷೇಕದ ಜೊತೆಗೆ ಈ ನವಚಂಡಿ ಮಹಾಯಜ್ಞವನ್ನು ಮಾಡಬೇಕು ಅಂತೇಳಿ ಸಮಿತಿ ವರ್ಗದವರೆಲ್ಲರೂ ಕೂಡ ನಿರ್ಧಾರವನ್ನು ಮಾಡಿದ್ರು. ಮೊದಲನೇದಾಗಿ ನವಚಂಡಿಯನ್ನು 2 ದಿನಗಳ ಕಾಲ ಮಾಡಬೇಕು, ಅಂದರೆ ಸಂಜೆ ಮತ್ತು ಬೆಳಗ್ಗೆ ದೇವಿಯ ಸಂಕಲ್ಪಕ್ಕೋಸ್ಕರ ಮಾಡಬೇಕು ಅಂತೇಳಿ ಇತ್ತು. ಆದರೆ ಈ ಗ್ರಾಮಸ್ಥರ ಅಪೇಕ್ಷೆಯಂತೆ 3 ದಿನ ಸಂಕಲ್ಪ ಹೋಗ್ತಾ 3 ದಿನಗಳ ಕಾಲ ದೈವಿಕವಾಗಿ ಮೊದಲನೇದಾಗಿ ಮುತ್ತೈದರಿಂದ ಗಂಗಾ ಪೂಜೆಯನ್ನು ಮಾಡಿ
ಬುಧವಾರ ಸಂಜೆ ಗಂಗಾ ಪೂಜೆಯೊಂದಿಗೆ ವಿಶೇಷವಾಗಿ ನಾಂದಿ ಮಾತೃಕಾ ಪೂಜೆ ಗಣಪತಿ ಪುಣ್ಯಾಹ ವಾಚನಗಳೊಂದಿಗೆ ದೇವನಾಂದಿಯನ್ನು ಮಾಡ್ತೇವೆ. ನಂತರ ಗುರುವಾರ ಬೆಳಗ್ಗೆ ಮಹಾಗಣಪತಿ ಹೋಮ ಪುರಸ್ಸರವಾಗಿ ದೇವಿಯ ಸಾನ್ನಿಧ್ಯ ಪ್ರಾಪ್ತಿಯಾಗಲಿಕ್ಕೋಸ್ಕರ ಅಷ್ಟದ್ರವ್ಯ ಮಹಾಗಣಪತಿ ಹೋಮ, ಅದರೊಂದಿಗೆ ಮಹಾಲಕ್ಷ್ಮಿ ಸಹಿತನಾಗಿ ಆದಿತ್ಯಾದಿ ನವಗ್ರಹ ಹೋಮಾದಿಗಳನ್ನು ಮಾಡಿ ದೇವಿಯಲ್ಲಿ ಅನುಜ್ಞೆಯನ್ನು ಪಡ್ಕೊಂಡು ಸಂಜೆ ನವಾಕ್ಷರಿ ಎಂದು ಹೇಳಲ್ಪಡುವ 9 ವಿಧವಾದಂತಹ ಅಕ್ಷರಗಳ ದೇವಿಯ ಮಾಲಾ ಮಂತ್ರವನ್ನು ದೇವಿಗೆ 1,00,000 ಬಾರಿ ಹವಿರ್ಭಾಗವನ್ನು ಕೊಡಬೇಕು ಅಂತ ಹೇಳಿ ಸಂಕಲ್ಪ ಇತ್ತು. ಅದರಂತೆಯೇ ಈ ನವಚಂಡಿ ಅಂತಂದರೆ 9 ಸರಿ ದೇವಿಯ ಸಪ್ತಶತಿ ಪಾರಾಯಣವನ್ನು ಮಾಡುವಂಥದ್ದು. ಪಾರಾಯಣವನ್ನು 9 ಸರಿ ಮಾಡಬೇಕು ಅಂತಂದರೆ 2 ದಿನಗಳ ಕಾಲ ಅವಶ್ಯಕತೆ ಇದೆ. ಹಾಗಾಗಿ 3 ಜನ ಪುರೋಹಿತರ ಸಹಯೋಗದೊಂದಿಗೆ ಇಲ್ಲಿ 9 ಜನರ ಪುರೋಹಿತರ ಗುಂಪಿನೊಂದಿಗೆ ಈ ನವಚಂಡಿ ಮಹಾಯಜ್ಞ ಸಂಪನ್ನಗೊಂಡಿದೆ. ದೇವಿಗೆ 700 ಶ್ಲೋಕಗಳನ್ನು ಆಹುತಿಯಾಗಿಯೂ ಹಾಗೂ 9 ಸರಿ ದೇವಿಯ ಪಾರಾಯಣವನ್ನು ಜೊತೆಗೆ 1,00,000 ದೇವಿಗೆ ನವಾಕ್ಷರಿ ಮೂಲಮಂತ್ರವನ್ನು ಕೂಡ ಸ್ವಾಹಾಕಾರ ಕೊಟ್ಟು ಇಂದು ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ದೇವಿಯ ಅನುಜ್ಞಾ ಪುರಸ್ಸರವಾಗಿ ಪ್ರಾತಃ ಕಾಲ ಸುಪ್ರಭಾತ ಸೇವೆಯಂತೆ ವೇದ ಪಾರಾಯಣದೊಂದಿಗೆ ಜಗತ್ತಿನ ನಿಯಮದಂತೆ ದೇವಿಯ ಪೂಜಾ ಕಲಾಪಗಳನ್ನು ಕೂಡ ಸಂಪನ್ನಗೊಳಿಸಿ ಅದರೊಂದಿಗೆ ವಿಶೇಷವಾಗಿ 13 ಅಧ್ಯಾಯ ದೇವತೆ ಅಂತಕ್ಕಂಥದ್ದು ವಿಶೇಷ. ನವಚಂಡಿ ಮಹಾಯಜ್ಞ ಅಂತಂದರೆ 13 ಅಧ್ಯಾಯ ವಿಶೇಷ. ಆ ಅಧ್ಯಾಯ ದೇವತೆಯಲ್ಲಿ ಕುಂಬಳಕಾಯಿ, ಬೇಲ್ದಣ್ಣು, ಕೊಬ್ಬರಿ, ಬೆಲ್ಲ ಹಾಗೂ ಅಡಿಕೆಕಾಯಿ, ಇಪ್ಪೆ ಹೂವು ಹಾಗೂ ಇತ್ಯಾದಿ ಎಲ್ಲ ದ್ರವ್ಯಗಳನ್ನು, ಬಿಲ್ಪತ್ರೆಕಾಯಿ ದ್ರವ್ಯಗಳನ್ನು 13 ವಿಧವಾಗಿ ವಿಂಗಡಿಸಿ ಅದನ್ನು ದೇವಿಗೆ ಹವಿರ್ಭಾಗವಾಗಿ ಸಮರ್ಪಿಸುವ ತದನಂತರದಲ್ಲಿ 108 ಗಿಡಮೂಲಿಕೆಗಳು ನಾನಾ ಕ್ಷೇತ್ರಗಳಿಂದ ಸಂಗ್ರಹಿಸಿ ತಂದಿರತಕ್ಕಂತಹ ಗಿಡಮೂಲಿಕೆಗಳನ್ನು ದೇವಿಯ ಹವಿರ್ಭಾಗವಾಗಿ ಯಜ್ಞಕುಂಡಕ್ಕೆ ಸಮರ್ಪಿಸಿ ಅಲ್ಲಿಂದ ಸಿಗುವಂತಹ ರಕ್ಷೆಯನ್ನು ನಾವು ಸ್ವೀಕರಿಸುವಂಥದ್ದು ನವಚಂಡಿ ಮಹಾಯಜ್ಞವಾಗಿದೆ. ಅದರಂತೆಯೇ ಈ ಮೂಲ ಬಿಂಬದಲ್ಲಿ ದೇವಿಯ ಕಲಾ ಚೈತನ್ಯಕ್ಕೋಸ್ಕರ ಅಮ್ಮನವರಿಗೆ ಚಕ್ರ ಸ್ಥಾಪನೆಯನ್ನು ಮಾಡಿ ಹಾಗೂ ಉತ್ಸವ ಮೂರ್ತಿಗೂ ಕೂಡ ವಿಶೇಷವಾಗಿರ್ತಕ್ಕಂತಹ ಯಂತ್ರ ಸ್ಥಾಪನೆಯನ್ನು ಮಾಡಿ ಆ ಯಂತ್ರದಲ್ಲಿ ಸಾನ್ನಿಧ್ಯ ಆಗಲಿಕ್ಕೋಸ್ಕರ ಇಂದು ಹೋಮ ಹವನಾದಿಗಳು, ಅದರೊಂದಿಗೆ ನವಚಂಡಿಕಾ ಮಹಾಯಜ್ಞ ಕಲಾಹೋಮ ಕೂಡ ಸಂಪನ್ನಗೊಂಡಿದೆ. ಭಕ್ತಾದಿಗಳೆಲ್ಲರ ಅಪೇಕ್ಷೆಯಂತೆ ಈ ವಿಧಿವತ್ತಾಗಿರ್ತಕ್ಕಂತಹ ನವಚಂಡಿ ಮಹಾಯಜ್ಞವು ವಿಧಿವತ್ತಾಗಿ ಶಾಸ್ತ್ರೋಕ್ತವಾಗಿ ಶ್ರದ್ಧೆ, ಭಕ್ತಿ, ನಿಯಮ ನಿಷ್ಠೆಗಳಿಂದ ಸಂಪನ್ನವಾಗಿದೆ. ದೇವಿಯ ಪರಿಪೂರ್ಣ ಅನುಗ್ರಹ ಎಲ್ಲರಿಗೂ ಕೂಡ ಸಿಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಃ ಪಾರ್ವತೀ ಪತಯಿ ಹರ ಹರ ಮಹಾದೇವ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.